ನಮ್ಮ ಪೂರ್ವಜರಿಗಾಗಿ ನಾವು ಮಾಡಲೇಬೇಕಾದ ಒಂದು ಆಚರಣೆಯೇ ಪಿತೃಪಕ್ಷ. ಈ ಟೈಮಲ್ಲಿ ನಮ್ಮ ಹಿರಿಯರನ್ನ ಸ್ಮರಿಸಿಕೊಂಡು ಪೂಜೆ ಮಾಡೋದು ಒಂದ್ ರೀತಿ ಆದ್ರೆ, ಕಷ್ಟದಲ್ಲಿರೋರ್ಗೆ ನಮ್ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ನಮ್ಮ ಹಿರಿಯರು ನಿಜವಾಗ್ಲೂ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನಿಸ್ತು. ಯಾರಾದ್ರೂ ಜೆಂಟ್ಸ್ಗೆ ಪ್ಯಾಂಟು ಹಾಗೆ ಶರ್ಟ್ ಕೊಡ್ಬೇಕು ಅನ್ನಿಸ್ತು, ಹಾಗಾಗಿ ಅದನ್ನ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದೆ. ಅಲ್ಲೊಬ್ರು ಕೂತಿದ್ರು, ಪಾಪ ಅವ್ರಿಗೆ ಕೊಟ್ಟ ತಕ್ಷಣ ಎಷ್ಟು ಕೈ ಮುಗ್ದಿಸ್ಕೊಂಡ್ರು ಗೊತ್ತಾ. ಬಿಸ್ಲಲ್ಲಿ ಕೂತು ವ್ಯಾಪಾರ ಮಾಡೋರಿಗೆ ಛತ್ರಿ ಕೊಡ್ಬೇಕು ಅನ್ನಿಸ್ತು, ಹಾಗಾಗಿ ಒಂದು ಛತ್ರಿ ತಗೊಂಡೋಗಿ ಒಂದು ಆಂಟಿ ಕೊಟ್ಟೆ. ಆಗ ಅವರು ಬೆಳಗಿಂದ ವ್ಯಾಪಾರನೇ ಇಲ್ಲ ಕಣವ ಅಂದ್ರು, ಹಾಗಾಗಿ ದೇವ್ರಿಗೋಸ್ಕರ ಅವ್ರ ಹತ್ರನೇ ಹೂ ಕೂಡ ಪರ್ಚೇಸ್ ಮಾಡಿದೆ. ಅಲ್ಲಿಂದ ಯಾರಾದ್ರೂ ವಯಸ್ಸಾದವ್ರಿಗೆ ಸೀರೆ ಹಾಗೂ ಚಪ್ಪಲಿ ಕೊಡ್ಬೇಕು ಅನ್ನಿಸ್ತು. ಒಂದ್ ಅಂಗಡಿಗೆ ಹೋಗಿ ಸೀರೆ ಕೂಡ ಸೆಲೆಕ್ಟ್ ಮಾಡ್ಕೊಂಡೆ. ಸೀರೆ ತುಂಬಾ ಚೆನ್ನಾಗಿತ್ತು. ಸೀರೆ ತಗೊಂಡು ಬಿಲ್ ಹಾಕಿಸ್ಕೊಂಡು ನಂತರ ಚಪ್ಪಲಿ ಅಂಗಡಿಗೆ ಹೋಗಿ ಡೈಲಿ ಯೂಸ್ ಮಾಡಕ್ಕೆ ಚೆನ್ನಾಗಿ ಬಾಳ್ಕೆ ಬರುವಂತಹ ಚಪ್ಪಲಿ ಕೊಡಿ ಅಂತ ಕೇಳಿದೆ. ಆಗ ಅವರು ಚೆನ್ನಾಗಿರೋ ಚಪ್ಪಲಿನೇ ಕೊಟ್ರು. ಕಾಲಲ್ಲಿ ಚಪ್ಪಲಿ ಇಲ್ದಲೇ ಇರುವಂತವ್ರನ್ನ ಹುಡಿಕೊಂಡೋಗಿ ಕೊಡ್ಬೇಕು ಅನ್ನಿಸ್ತು. ಆಗಲೊಂದು ಅಜ್ಜಿ ಕಾಣಿಸಿದ್ರು. ಅವ್ರಿಗೆ ತಗೊಂಡೋಗಿ ಕೊಟ್ಟ ತಕ್ಷಣ ಮನಸ್ಸಿಂದ ಆಶೀರ್ವಾದ ಮಾಡಿ ಖುಷಿ ಪಟ್ರು. ನಿಜವಾಗ್ಲೂ ಅಗತ್ಯತೆ ಇದ್ದವ್ರಿಗೆ ಕೊಟ್ಟಾಗ ಕೊಟ್ಟಿದ್ಕೂ ಒಂದು ಸಾರ್ಥಕತೆ ಇರುತ್ತೆ. ಇವತ್ ನಾನ್ ಮಾಡಿದ ಕೆಲಸ ನನ್ನ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತು. ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು.